ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಿಮ್ಮ ಕೈ ಸೇರಲಿದೆ ಅನಿರೀಕ್ಷಿತ ಧನಲಾಭ. ಈ ತಿಂಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಬದಲಾವಣೆ ಕಾದಿದೆಯಾ? ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಆದರೆ ಈ 3 ತಪ್ಪು ಮಾಡದಿದ್ರೆ ಮಾತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡೋಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಏನು ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ ನಿಮ್ಮ ರಾಶಿನಲ್ಲೇ ಸ್ಥಿತನಾಗಿರೋದ್ರಿಂದ ತುಂಬ ಒಳ್ಳೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಏನು ಕೆಲಸನಾದರೂ ಸರಿ ಮಾಡ್ತೀನಿ ಅನ್ನೋಂಥ ಒಂದು ದೃಢತೆ ಜಾಸ್ತಿ ಇರುತ್ತೆ. ಅದೇ ಕುಜ ನಿಮ್ಮ 2ನೇ ಮನೆಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹದ ಸಂಚಾರ ಆದ ನಂತರ ಕೂಡ ಹಣಕಾಸಿನ ಅರಿವು ತುಂಬ ಚೆನ್ನಾಗಾಗತ್ತೆ. ನಾನು ಹೇಳಿದ್ದೆ 3 ತಪ್ಪನ್ನ ಮಾಡಬೇಡಿ ಅಂತ. ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ, ನಿಮಗೆಲ್ಲನೂ ಒಂದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಯಾವುದದು 3 ತಪ್ಪು ಅಂತ ನೋಡಿದ್ರೆ, ಮೊದಲನೇದಾಗಿ ಆತ್ರದ ನಿರ್ಧಾರಗಳನ್ನ ತಗೋಬಾರ್ದು. ಯಾಕೆಂದರೆ ಕುಜ 2ನೇ ಮನೆಯಲ್ಲಿ ಕೂತ್ಕೊಂಡಾಗ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತಗೊಳ್ಳೋ ಥರ ಮಾಡ್ತಾನೆ. ಮತ್ತು ಮಾತಿನ ಮೇಲೆ ಬಹಳಷ್ಟು ನಿಗಾ ಇರಬೇಕಾಗತ್ತೆ. ನಿಮ್ಮ ಎದುರುಗಡೆ ಯಾವುದೋ ಒಂದು ವ್ಯಕ್ತಿ ಇದ್ದಾರೆ, ನಿಮಗೆ ಆ ಕ್ಷಣಕ್ಕೆ ಆ ಕೋಪಕ್ಕೆ ನೀವೇನು ಮಾತಾಡ್ತಿರೋ ಅನ್ನೋ ಅರಿವೇ ನಿಮ್ಗಿರೋದಿಲ್ಲ. ನಿಮ್ಮ ಮಾತೇ ನಿಮಗೆ ಮೃತ್ಯುವಾಗಿ ಕಾಡುವಂಥ ಒಂದು ಸಂದರ್ಭ ಕೂಡ ಬರಬಹುದು. ಹಾಗಾಗಿ ಮಾತಿನ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಮತ್ತು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ಪೀಡ್ ಕಂಟ್ರೋಲ್ ಇರಬೇಕಾಗತ್ತೆ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ನೆಗೆಟಿವಿಟಿ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ, ಒಂದಲ್ಲ ಒಂದು ವ್ಯಾಪಾರನ ಮಾಡಬೇಕು ಅನ್ನೋಂಥ ಆಲೋಚನೆಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಇನ್ನು ಬೇರೆ ಗ್ರಹಗಳು, ಈಗ ನೋಡಿ, ಸೂರ್ಯ ನಿಮಗೆ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದ 2ನೇ ಮನೆಯಿಂದ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನೊಂದಷ್ಟು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ದೃಢತೆ ಬರುತ್ತೆ, ಧೈರ್ಯ ಬರುತ್ತೆ. ಇನ್ನು ಗೌರ್ಮೆಂಟ್ ಕಡೆಗಳಿಂದ ಏನಾದರೂ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳಲ್ಲೂ ಕೂಡ ನಿಮಗೆ ಒಂದು ಒಳ್ಳೆದಾಗ್ತಾ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಕ್ಸಿಂದ ಕೂಡ ನಿಮಗೆ ಒಳ್ಳೆದಾಗ್ತಾ ಹೋಗ್ತಾ ಇರುತ್ತೆ. ಈಗ ಆಲ್ರೆಡಿ ನಿಮಗೆ ಏನು 3ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಯೋಗ ಇದೆ, ಅದು ಕೂಡ ಬದಲಾವಣೆಯಾಗಿ 4ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾರೆ. ಹಾಗೆ ಗುರುನು ಕೂಡ 4ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಹಾಗಾಗಿ ನಿಮಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು, ಮನೆಯಲ್ಲಿ ತಾಯಿ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಮನೆ ಕುಟುಂಬದ ಅಭಿವೃದ್ಧಿ ಆಗುವಂಥದ್ದು, ಯಾವುದಾದ್ರೂ ವಾಹನ ತಗೋಬೇಕು ಅಂತ ಪ್ಲಾನಿಂಗ್ಸ್ ಮಾಡುವಂಥದ್ದು, ಅದರಲ್ಲೂ ಸ್ವಲ್ಪ ಲಕ್ಸುರಿಯಾಗಿ ತಗೊಳ್ಳುವಂಥದ್ದು, ಈ ರೀತಿಯಾದ ಆಲೋಚನೆಗಳು ಕೂಡ ಬರುತ್ತೆ. ನೀವು ಪ್ರಯತ್ನ ಪಟ್ಟರೆ ಅದು ಕೂಡ ನಿಮ್ಮ ಆಸೆನೂ ಕೂಡ ಈಡೇರುತ್ತೆ. ಸೊ ಹಾಗಾಗಿ ನೀವೇನಾದರೂ ವಾಹನ ತಗೋಬೇಕು, ಮನೆ ತಗೋಬೇಕು ಅಥವಾ ಅದನ್ನು ಆಸ್ತಿ ತಗೋಬೇಕು, ಆಸ್ತಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವ್ಯವಹಾರಗಳನ್ನ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಯಾಕಂದರೆ ಗುರುನು ಕೂಡ ಅಲ್ಲೇ ಸ್ಥಿತನಾಗಿದ್ದಾನೆ, ಉಚ್ಚ ರಾಶಿ ಬೇರೆ ಆಗಿದೆ, ಇದ್ರ ಜೊತೆಯಲ್ಲಿ ಶುಕ್ರ ಬುಧ ಗ್ರಹಗಳ ಸಂಯೋಗ ಕೂಡ ಆಗುತ್ತೆ. ಸೊ ಹಾಗಾಗಿ 4ನೇ ಮನೆಯಲ್ಲೇ ಇಷ್ಟೆಲ್ಲ ನಡೀತಾ ಇರೋದ್ರಿಂದ ಆ ಒಂದು ಲಾಭನ ನೀವು ಪಡ್ಕೊಬಹುದು ಈ ತಿಂಗಳ 22ನೇ ತಾರೀಕು ಅಷ್ಟೊತ್ತಿಗೆ. ಇನ್ನು ನಿಮಗೆ ಏನು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು ನಿಮಗೆ 5ನೇ ಮನೆಯಲ್ಲಿದ್ದಾನೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಕೇತು ಬದಲಾವಣೆ ಆಗೋವರೆಗೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೂ ಕೂಡ ಅದ್ರ ಕಡೆ ಏನು ನೀವು ಸ್ವಲ್ಪ ಎಷ್ಟು ಶಾಂತವಾಗಿ ವರ್ತನೆ ಮಾಡ್ತೀರೋ ಅಷ್ಟು ನಿಮಗೆ ಒಳಿತನ್ನ ನೀವು ನೋಡಬಹುದು. ಗುರುವಿನ ದೃಷ್ಟಿ ನಿಮ್ಮ 8ನೇ ಮನೆ, 10ನೇ ಮನೆ ಹಾಗೂ 12ನೇ ಮನೆ ಮೇಲಿದೆ.
ಸೊ ಹಾಗಾಗಿ 8ನೇ ಮನೆ ಮೇಲೆ ಇರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಕೆಲವೊಂದು ಇದ್ದರೂ ಕೂಡ ಅದಕ್ಕೆ ಏನಾದರೂ ಒಂದು ಪ್ರಿಕಾಷನ್ ಅಂತೂ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಯಾವುದಾದ್ರೂ ಮೂಲಗಳಿಂದ ಹಣ ಬರುವಂಥದ್ದು, ತುಂಬ ನಿರೀಕ್ಷೆನಲ್ಲಿ ಇರ್ತೀರ, ಯಾವುದಾದ್ರೂ ಒಂದು ಹಣ ಸಿಗುತ್ತೆ ಅಥವಾ ಯಾರ ಹತ್ರನೋ ಕೇಳಿಟ್ಟಿರ್ತೀರ, ಏನೋ ಒಂದು ನಿಮಗೆ ಅಥವಾ ಯಾರೋ ಕೊಡ್ದಿರ ಸತಾಯಿಸ್ತಿರ್ತಾರೆ, ಆ ಹಣದ ಮೂಲಗಳು ನಿಮಗೆ ಬರುವಂಥದ್ದು ಕೂಡ ಆಗುತ್ತೆ. ಇನ್ನು ನಿಮಗೆ 10ನೇ ಮನೆ ಮೇಲೆ ಇರೋದ್ರಿಂದ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಥವಾ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರ, ಮತ್ತೊಂದು ವ್ಯಾಪಾರ ಮಾಡಬೇಕು ಅನ್ನೋಂಥ ಅವಕಾಶಗಳು ನಿಮಗೆ ನೋಡ್ಕೊಂಡು ಬರುವಂಥದ್ದು ಅಥವಾ ಬ್ರಾಂಚಸ್ನ ಓಪನ್ ಮಾಡುವಂಥದ್ದು, ಅದರಲ್ಲಿ ಲಾಭಗಳು ಜಾಸ್ತಿ ಬರುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು 12ಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ನೋಡಿ ಆಲ್ರೆಡಿ ಶನಿ ಇದ್ದಾನೆ. ಸೊ ಶನಿ ಗ್ರಹ ಅಲ್ಲೇ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಏನಾಗ್ತಾ ಇತ್ತು ಅದಕ್ಕೊಂಚೂರು ಕಡಿವಾಣ ಬೀಳುತ್ತೆ. ಅಂದರೆ ಗುರುಗ್ರಹದ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಖರ್ಚಲ್ಲಿ ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ನಿಮ್ಗೇನಾದರೂ ಏನು ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು, ಮನೆಯಲ್ಲಿ ಆಗಾಗ ಯಾರೋ ಆರೋಗ್ಯ ಕೆಡ್ತಾ ಇತ್ತು ಅಂತಂದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ರಾಹು 11ನೇ ಮನೆಯಲ್ಲಿದ್ದಾನೆ. ಸೊ ನಿಮಗೆ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ನಿಮಗೆ ನೋಡಿ ರಾಹು 11ನೇ ಮನೇಲಿ ಇರೋದ್ರಿಂದ ಅಧಿಕವಾದ ಲಾಭದ ಆಸೆನ ಜಾಸ್ತಿ ತೋರಿಸ್ತಾನೆ ನಿಮಗೆ. ಸೊ ಹಾಗಾಗಿ ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಕುಜ ಬೇರೆ ನಿಮ್ಗೆ 2ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಆ ಥರ ಜಾಸ್ತಿ ಲಗ್ನದಲ್ಲಿ ಇದ್ದಾಗೂ ಅಷ್ಟೇ ಏನೋ ಒಂದು ಮಾಡಿಬಿಡೋಣ, ಅದನ್ನು ಮಾಡಿಬಿಡೋಣ, ಇದನ್ನು ಮಾಡಿಬಿಡೋಣ ಅಂತ ಯಾವುದ್ರ ಬಗ್ಗೆ ಆಲೋಚನೆ ಮಾಡಿದರೆ ಮುಂದುವರಿಯಕ್ಕೆ ಹೋಗ್ತೀರಾ. ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದು ಹಿಂದೆಗಡೆ ಇದ್ದೇ ಇರುತ್ತೆ. ಸೊ ಏನು ಕೆಲಸ ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ, ಅದರೊಳಗಡೆ ಲಾಭ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಮುಂದುವರಿದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಿಮ್ಮನ್ನು ಕಾಡೋದಿಲ್ಲ. ಸೊ ಮೇಷರಾಶಿಯವರಿಗೆ ಓವರಾಲ್ ಆಗಿ ನೋಡಿದಾಗ ತುಂಬ ಅದ್ಭುತವಾದ ಒಂದು ಸಮಯ. ಈ ಸಮಯದಲ್ಲಿ ನೀವು ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಮನೆಯಲ್ಲೂ ವಾತಾವರಣ ಹೇಗಿರುತ್ತೆ ಅಂತಂದರೆ ಗಂಡ ಹೆಂಡತಿ ಮಧ್ಯದಲ್ಲೂ ಅಷ್ಟೇ ಏನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ದಿರಾ ಒಂದು ಸಾಧಾರಣವಾಗಿ ಎಲ್ಲನೂ ಕೂಡ ಶಮನ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ 7ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಈಗ 4ನೇ ಮನೆಗೆ ಹೋಗ್ತಾನೆ, ಸುಖ ಸ್ಥಾನಕ್ಕೆ ಬರ್ತಾನೆ. ಸೊ ಹಾಗಾಗಿ ದಂಪತಿಗಳ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದೆಲ್ಲನೂ ಕೂಡ ಶಮನ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ನು ರೈತರು ಅಂತ ನೋಡೋಕೆ ಬಂದಾಗ ರೈತರಿಗೂ ಕೂಡ ಉತ್ತಮವಾದ ಸಮಯ. ಬಿಕಾಸ್ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಎಲ್ಲನೂ ಕೂಡ ಒಳ್ಳೆಯದೇ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದೇ ಆಗುತ್ತೆ. ಇನ್ನು ನಿಮಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಬಹಳಷ್ಟು ಚೆನ್ನಾಗಿರ್ತಾರೆ. ಯಾವುದೇ ರೀತಿಯಾದ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು, ಸಣ್ಣ ಪುಟ್ಟ ತೊಂದರೆಗಳು ಮಾತ್ರ ಇದ್ದಾವೆ. ಸೊ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿ ಮಂಗಳವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಿ ಬರಬೇಕಾಗತ್ತೆ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಮನೆಯಲ್ಲೂ ಕೂಡ ಪ್ರತಿದಿನ ನೀವು ಹನುಮಾನ್ ಚಾಲೀಸನ ಕೇಳಿ ಅಥವಾ ಹೇಳ್ಕೊಳ್ಳಿ. ಅದೂ ಕೂಡ ನಿಮಗೆ ಎಲ್ಲ ರೀತಿಯಿಂದ ರಕ್ಷಣೆನ ಕೊಡುತ್ತೆ. ಎಂಥ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗೆಲ್ಲ ಒಂದು ಪರಿಹಾರನ ಕೊಡ್ತಾ ಹೋಗ್ತಾನೆ. ಹಾಗೆ ಪ್ರತಿದಿನವೂ ನೀವು ಮಹಾಮೃತ್ಯುಂಜಯ ಮಂತ್ರನ ಮನೆಯಲ್ಲಿ ಪಠನೆ ಮಾಡಬೇಕು ಅಥವಾ ಕೇಳಿಸ್ಕೋಬೇಕು. ಇದಿಷ್ಟು ಮಾಡಿದ್ರೆ ನಿಮಗೆ ಎಂಥ ನೆಗೆಟಿವಿಟಿ ಬಂದರೂ ಅದನ್ನೆಲ್ಲನೂ ಕೂಡ ಹೋಗಲಾಡಿಸ್ಬೋದು. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು, ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.